ಆದೇಶವನ್ನು ಮಾಡಿದೆ ಕರ್ನಾಟಕಕ್ಕೆ. ನೀರನ್ನ ಹರಿಸಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕರ್ನಾಟಕ. ಇದರ ಮಧ್ಯೆ ಸಂಕಷ್ಟದ ನಡುವೆಯೂ ಸುಮಾರು 33 ಟಿಎಂಸಿ ನೀರು ತಮಿಳುನಾಡಿಗೆ ಹರಿದಿದೆ. ಕೆಆರ್ಎಸ್ ಜಲಾಶಯದಿಂದ 7 ಟಿಎಂಸಿ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಮತ್ತೊಂದು ಕಡೆ ಕಬಿನಿ ಜಲಾಶಯದಿಂದ ಬರೋಬ್ಬರಿ 26 ಟಿಎಂಸಿ ನೀರನ್ನ ರಾಜ್ಯ ಸರ್ಕಾರ ಹರಿಸಿದೆ. ಕೆಆರ್ಎಸ್ ಹಾಗೆ ಕಬಿನಿ ಡ್ಯಾಂನಿಂದ ಇದುವರೆಗೆ 33 ಟಿಎಂಸಿ ನೀರು ತಮಿಳುನಾಡಿಗೆ ಹರಿದು ಹೋಗಿದೆ. ಸಿಡಬ್ಲ್ಯೂಆರ್ಸಿ ಸೂಚನೆಯನ್ನ ಪಾಲಿಸಿ ತಮಿಳುನಾಡಿಗೆ ನೀರನ್ನ ಹರಿಬಿಡುವಂತಹ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡಿದೆ. ಭರ್ತಿಯಾಗಿದ್ದಂತಹ ಕಬಿನಿ ಜಲಾಶಯದಿಂದ ಬರೋಬ್ಬರಿ 12 ಅಡಿ ನೀರು ಖಾಲಿಯಾಗಿದೆ. ಭರ್ತಿಯಾಗಬೇಕಾಗಿದ್ದಂತಹ ಕೆಆರ್ಎಸ್ನಿಂದ 7 ಟಿಎಂಸಿ ನೀರು ಖಾಲಿಯಾಗಿದೆ. ಬರಿದಾಗ್ತಾ ಇರುವಂತಹ ಕಾವೇರಿ ಜಲಾನಯನ ಪ್ರದೇಶಗಳ ಒಡಲು ಜನರಲ್ ಆತಂಕಕ್ಕೆ ಕಾರಣ ಆಗಿದೆ. ರೈತರು ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಯಾವುದೇ ಕಾರಣಕ್ಕೂ ಕರ್ನಾಟಕ ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಆದೇಶವನ್ನ ಪಾಲನೆ ಮಾಡಬಾರದು. ಕರ್ನಾಟಕದ ರೈತರ ಹಿತ ಕಾಯುವಂತಹ ಕೆಲಸವನ್ನ ಮಾಡಬೇಕು ಅನ್ನುವಂತಹ ಆಗ್ರಹವನ್ನ ಕಾವೇರಿ ಜಲಾನಯನ ಪ್ರದೇಶದ ರೈತರು ಮಾಡ್ತಿದ್ದಾರೆ. ಹೋರಾಟ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕಿದ ರಾಜ್ಯ ಸರ್ಕಾರಕ್ಕೆ, ರೈತರನ್ನು ಬೀದಿಗೆ ಬಿಟ್ಟ ಸರ್ಕಾರಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.